ನೋಡಿ ನಾನು ಗ್ಲಾಸ್ ಜಾರ್ಗೆ ಹಾಕೊತಾ ಇದ್ದೀನಿ. ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂದರೆ ಗ್ಲಾಸಲ್ಲಿ ಹಾಕಿಟ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ಇವತ್ತು ನಾನು ಬೆಟ್ಟಿದ ನೆಲ್ಲಿಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಇದು ನಾಟಿ ನೆಲ್ಲಿಕಾಯಿ. ಇದನ್ನು 2 ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಉಪ್ಪಿನಕಾಯಿ ಮಾಡೋಣ. ಹಿರೇಕಲ್ ಸಿದ್ರು ಬೆಟ್ಟ ಅಂತ ಅಲ್ಲಿ ಸಿಕ್ಕಿರೋದು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗಾಗಿ ತೊಗೊಂಬಂದ್ವಿ. ಇದು ಅಷ್ಟೇ ಸೊಗದೆ ಬೇರು ಅಥವಾ ಮಾಗಡಿ ಬೇರು ಅಥವಾ ನನ್ನಾರಿ ಬೇರು ಅಂತ ಹೇಳ್ತಾರೆ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನು ಅಷ್ಟೇ ನಾವು ಅಲ್ಲಿ ಹಿರೇಕಲ್ ಬೆಟ್ಟ, ಸಿದ್ದೇಶ್ವರ ಬೆಟ್ಟ, ಜೇಸಿಪುರ ಅಂತ ಅರಸೀಕೆರೆ ತಾಲೂಕು, ಅಲ್ಲಿ ನಾವು ತೊಗೊಂಬಂದಿರೋದು. ಅದು ಕಾಡು ಅಲ್ಲಿ ಸಿಗೋದಿದು. ಹಾಗಾಗಿ ಈ ಬೇರನ್ನ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಇದು ಹಸಿದೂ ಹಾಕ್ಬೋದು, ಒಣಗಿರೋದಾದರೂ ಆಗ್ಬೋದು. ಇದನ್ನು ನೀರಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ, ಜಾಸ್ತಿ ದಿನ ನಾವು ನೆಲ್ಲಿಕಾಯಿನ ಯೂಸ್ ಮಾಡೋಕ್ಕೋಸ್ಕರ ನಾವು ನೀರಲ್ಲಿ ಹಾಕಿಟ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀರಿಗೆ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾನು ಇವಾಗ ನೆಲ್ಲಿಕಾಯಿದು ಉಪ್ಪಿನಕಾಯಿ ಮಾಡ್ತೀನಿ. ಇದು ನೋಡಿ, ಇದನ್ನು ನಾವು ಜಜ್ಕೋಬೇಕು. ಇವಾಗ ಜಜ್ಕೊಳ್ಳೋಣ, ಓಕೆನಾ? ನಾನು ಜಜ್ಕೊತೀನಿ. ಸ್ವಲ್ಪ ಜಜ್ಕೋಬೇಕು ನೋಡಿ. ಇಷ್ಟು ಪ್ರಮಾಣದಲ್ಲಿ ಜಜ್ಕೋಬೇಕು. ಹೀಗೆ ಸ್ವಲ್ಪ ಓಳಾಗಬೇಕು, ಅದರ ರಸ ಎಲ್ಲ ಇದಕ್ಕೆ ಹೀರ್ಕೋಬೇಕಲ್ಲ, ಹಂಗಾಗಿ ಇಷ್ಟು ಪ್ರಮಾಣದಲ್ಲಿ ನೀವು ಜಜ್ಕೊಂಡ್ರೆ ಸಾಕು. ನಾನೀಗ ಎಲ್ಲವನ್ನೂ ಇದೇ ಥರ ಜಜ್ಕೊತೀನಿ. ಈಗ ನೋಡಿ, ಜಜ್ಕೊಂಡಿದ್ದೀನಿ ಈ ಥರ. ನಾನು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಂಗಾಗಿ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಜಜ್ಜಿರೋದು ನೆಲ್ಲಿಕಾಯಿ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ಕೂದಲಿಗೆ ಆಗಲಿ ನೆಲ್ಲಿಕಾಯಿ. ಮತ್ತು ಇದು ನಾಟಿದು ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದಲ್ಲಿ ಬಿಡೋ ಅಂಥ ನೆಲ್ಲಿಕಾಯಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದಿದು. ಬೆಟ್ಟದಲ್ಲಿ ಸಿಗೋದ್ರಿಂದ ಎಲ್ಲ. ಇವಾಗೆಲ್ಲ ಅಂದರೆ ಇಷ್ಟಿಷ್ಟು ದಪ್ಪ ನೆಲ್ಲಿಕಾಯಿ ಬರ್ತವೆ, ಅವೆಲ್ಲ ಹೈಬ್ರಿಡ್ಡು, ಅವರೆಲ್ಲ ಕಸಿ ಮಾಡಿರೋದು. ಇದು ನ್ಯಾಚುರಲ್ಲಾಗಿ ಬೆಳೆದು, ಇದು ಇಷ್ಟು ಸಣ್ಣ ಬರುತ್ತೆ, ತೀರಾ ದಪ್ಪ ಬರೋಲ್ಲ ಇದು. ಈಗ ನಾನು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಂಗಂಗೆ ಹಾಕ್ಕೊಂಡ್ರೆ ಅದು ಖಾರ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮುಂದಾಗೆ ಇರಬೇಕು ನೋಡಿ. ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನೋಡಿಕೊಂಡು. ಬೇಕು ಅಂದರೆ ಹಾಕ್ಕೋಬೋದು ಆಮೇಲೆ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಮನೇಲೇ ಮಾಡಿರೋ ಅಂಥ ಖಾರದ ಪುಡಿ ಇದೆ, ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಇದು ಖಾರ ಇದೆ, ಹಾಗಾಗಿ ಇದನ್ನು ಆಲ್ರೆಡಿ ಹುರಿದು ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಉಪ್ಪಿನಕಾಯಿಗೆ ಅಂತಲೇ. ಮತ್ತು ಇವಾಗ ಉಪ್ಪಿನಕಾಯಿಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ, ಸಾಸಿವೆ, ಜೀರಿಗೆ, ಇದನ್ನು ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಹಾಕ್ಕೋಬೇಕು ಮೆಂತ್ಯ. ಅದಕ್ಕಿಂತ ಸ್ವಲ್ಪ ಡಬಲ್ ಅನ್ಬೋದು, ಅದಕ್ಕೆ ಜೀರಿಗೆ. ಅದಕ್ಕಿಂತ ಡಬಲ್ಲು ಸಾಸಿವೆ ಹಾಕ್ಕೊಂಡು ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಮುಂಚೆನೇ ನೋಡಿ. ಜೀರಿಗೆ ಮತ್ತು ಮೆಂತ್ಯ ಮತ್ತು ಸಾಸಿವೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು, ಇದನ್ನು ನಾನು ಹಾಕ್ತಾಯಿದ್ದೀನಿ. ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಉಪ್ಪಿನಕಾಯಿಗೋಸ್ಕರ ನೋಡಿ. ಇಷ್ಟು ಸಾಕು. ಮತ್ತು ಈ ನನ್ನಾರಿ ಬೇರಿಂದ ಜ್ಯೂಸು ಸಹ ಮಾಡ್ತೀವಿ. ಇದನ್ನು ನಾನು 1-2, ಜಾಸ್ತಿ ಬೇಡ, 1-2 ತೊಳ್ಕೊಂಡು ಹಾಕ್ಕೊತೀನಿ. ಇದನ್ನು ಹಸಿದು ಸಹ ಹಾಕ್ಬೋದು. ನಾವು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀವಿ. ಹಸಿದು ಇವಾಗ ಸಿಗೋಲ್ಲ, ಏಕೆಂದರೆ ಸ್ವಲ್ಪ ಮಳೆಗಾಲದಲ್ಲಿ ಹೋದರೆ ಸಿಗುತ್ತೆ. ಇವಾಗ ನಾನು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ, ಹಂಗಾಗಿ ನಾನು ಒಣಗಿರೋದನ್ನೇ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ, 1-2 ಹಾಕ್ತೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಅಂದರೆ ಹೆಣ್ಮಕ್ಳಿಗೆ ಸೌಂದರ್ಯಕ್ಕೆ ಅದಕ್ಕೋಸ್ಕರ ಉಪಯೋಗ ಮಾಡ್ತಾರೆ. ಮತ್ತು ತಂಪು, ಬಾಡಿ ಏನಾದರೂ ಹೀಟ್ ಆಗಿದ್ದರೆ ಆ ತಂಪಿಗೋಸ್ಕರನೂ ಇದು ಯೂಸ್ ಮಾಡ್ತೀವಿ. ಇದ್ರ ಜ್ಯೂಸ್ ಮಾಡ್ಬೋದು. ಅಂದರೆ ಇದನ್ನು ಕುಟ್ಬಿಟ್ಟು ಇದರಿಂದ ರಸ ತೆಗೆದ್ಬಿಟ್ಟು ಕಾಮಕಸ್ತೂರಿ ಬೀಜ ಹಾಕ್ಕೊಂಬಿಟ್ಟು ಅದಕ್ಕೆ ಇದನ್ನು ರಸ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಮತ್ತು ಚರ್ಮರೋಗ, ಯಾವುದೇ ಚರ್ಮರೋಗ ಇದ್ದರೂ ಸಹ ಇದು ತುಂಬ ಹೆಲ್ತಿ ಇದು ಆಯುರ್ವೇದ ಇದು. ಇದನ್ನು ಹಚ್ಕೊಳೋದು, ಹಾಲಿಗೆ ಕುದಿಸ್ಬಿಟ್ಟು ಇದನ್ನು ಆ ಹಾಲನ್ನ ಸ್ಕಿನ್ ಅಲರ್ಜಿಗಾಗಿದ್ದರೆ ಹಚ್ಕೊಂಡ್ರೆ ಚರ್ಮರೋಗಕ್ಕೆ ಎಲ್ಲ ಹೋಗುತ್ತೆ. ಹಾಗಾಗಿ
ಇದೊಂದು ಹಸಿದಿದ್ದರೆ ಇದನ್ನು ಹಸಿದನ್ನೇ ಇಷ್ಟಿಷ್ಟುದ್ದ ಕಟ್ ಮಾಡಿ ಹಾಕ್ಕೊತೀನಿ. ನಾನು ಒಣಗಿರೋದ್ರಿಂದ ಈ ಥರ ಕಟ್ ಮಾಡಿ ಹಾಕ್ಕೊತೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಅಂದರೆ ಬೇಗ ಹಾಳಾಗಲ್ಲ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿ ಅಂದರೆ ತುಂಬ ಹೆಲ್ದಿ. ಬೇಕಾದ್ರೆ ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ತುಂಬ ಇದ್ರ ಬಗ್ಗೆ ಎಲ್ಲ ಡೀಟೇಲ್ನ ಹಾಕಿರ್ತಾರೆ. ನನಗೆ ಸ್ವಲ್ಪ ಮಾತ್ರ ಗೊತ್ತು, ನನಗೆ ಬೇಸಿಕ್ಕಾಗಿ, ಹಂಗಾಗಿ ನಾನು ಇಷ್ಟಷ್ಟೇ ಹೇಳಿದ್ದೀನಿ. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಇದು 1-2 ದಿನ ಮಾಗಬೇಕು, ಆವಾಗ ತುಂಬ ಚೆನ್ನಾಗಾಗತ್ತೆ. ಇದಕ್ಕೀಗ ಒಗ್ಗರಣೆ ಹಾಕ್ಕೊತೀನಿ ನಾನು. ನಾನೀಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸಣ್ಣ ಸಾಕು, ಇಷ್ಟು ಹಾಕ್ಕೊಂಡ್ರೆ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಹಾಳಾಗಲ್ಲ. ಸಾಕು ಇಷ್ಟು. ತುಂಬ ಚೆನ್ನಾಗಿರುತ್ತೆ ಇದು ಬೆಟ್ಟದ ನೆಲ್ಲಿಕಾಯಿ. ಇದು ತುಂಬ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ವಿಟಮಿನ್ ಸಿ ಇದರಿಂದ ಸಿಗುತ್ತೆ. ಇವಾಗ ಎಣ್ಣೆ ಕಾಯುತ್ತೆ. ಆದಮೇಲೆ ಸಾಸಿವೆ ಸಿಡಿಸ್ಬಿಟ್ಟು ನಾವು ಅದಕ್ಕೆ ಹಾಕೋಣ. ನಾನು ಜಾಸ್ತಿನ ನನ್ನಾರಿ ಬೇರು ಅಥವಾ ಸೊಗದೆ ಬೇರನ್ನ ಹಾಕಿಲ್ಲ. ಯಾಕೆ ಅಂದರೆ ಜಾಸ್ತಿ ಅದೇ ಹಾಕಿದ್ರೆ ಅದರದ್ದೇ ಸ್ಮೆಲ್ ಬಂದುಬಿಡುತ್ತೆ. ಹಸಿದಾದರೆ ಚೆನ್ನಾಗಿರುತ್ತೆ, ಒಣಗಿಸಿದ್ರೆ ಇನ್ನೂ ಸ್ಮೆಲ್ ಜಾಸ್ತಿ ಬರೋದ್ರಿಂದ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಒಂದು 4 ಪೀಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಸಾಕು, ಇದು ಆಫ್ ಮಾಡ್ಕೊತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ಅಂತ. ನೀವು ತಿಂಗಳಂಗಟ್ಲೆ ಫ್ರಿಜ್ ಇಲ್ದೇ ಇದನ್ನು ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿನಕಾಯಿ. ಜಾಸ್ತಿ ಮಾಡ್ಕೋಬೇಡಿ, ಆವಾಗಲೇ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು 1-2 ದಿನ ಕಳಿಬೇಕು, ತುಂಬ ಚೆನ್ನಾಗಿರುತ್ತೆ. 1-2 ದಿನ ನಾನು ಇದನ್ನು ಹಾಗೆ ಇಟ್ಕೊಂಡು ಇದು ಜಾರಿಗೆ ಹಾಕಿಡ್ತೀನಿ. ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ. 1-2 ದಿನ ಬಿಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಫ್ರೆಶ್ಶಾಗೂ ತಿನ್ಬೋದು, ಬಟ್ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ರಸ ಎಲ್ಲ ಇಟ್ಕೋಬೇಕಲ್ವ, ಹಾಗಾಗಿ ನೀವು 1-2 ದಿನ ಬಿಟ್ಟರೆ ಅದು ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ. ನೋಡಿ ಉಪ್ಪಿನಕಾಯಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಹಾಕಿ. ಈ ಸೊಗಡೆ ಬೇರೆ ಹಾಕೋದ್ರಿಂದ ತುಂಬ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಎಷ್ಟು ಸ್ಮೆಲ್ ಚೆನ್ನಾಗಿ ಬರ್ತಿದೆ ಅಂತಂದರೆ ಹಾ ಗಮ್ಮಂದಿದೆ. ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿದೆ. ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಹಾಕೋದಾದರೆ ಹಾಕ್ಕೋಬೋದು. ನಾನು ಸುಮ್ಮನೆ ಇನ್ಸ್ಟೆಂಟಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ, ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಗ್ಲಾಸ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂದರೆ ಗ್ಲಾಸಲ್ಲಿ ಹಾಕಿಟ್ಕೊಳ್ಳಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ನಮಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ. ನೋಡಿ ಈಗೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು 1-2 ದಿನ ಬಿಟ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇನ್ಸ್ಟೆಂಟಾಗೂ ತಿನ್ಬೋದು, ಬಟ್ ಏನಂದರೆ ಉಪ್ಪೆಲ್ಲ ಹಿಡಿಬೇಕಲ್ಲ ನೆಲ್ಲಿಕಾಯಿಗೆ, ಹಾಗಾಗಿ ನೀವು 1-2 ದಿನ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ವಿಡಿಯೋಗಳ್ನ. ಥ್ಯಾಂಕ್ ಯು ಫ್ರೆಂಡ್ಸ್.